ಗ್ಯಾರೇಜ್ ಹುಡುಗನ ಜೊತೆ ಹೆಂಡತಿಯ ಪ್ರೀತಿ. ನಂದಿನಿ ಪತಿಯ ಜೊತೆ ಹೊಸ ಬೆಂಗಳೂರಿಗೆ ಬಂದು 1 ವರ್ಷ ತುಂಬಿತ್ತು. ಅವಳ ಜೀವನ ಬಂಗಾರದ ಹಬ್ಬವಾಗಿರಲಿಲ್ಲ, ಆದರೆ ಸುಖಕರವೂ ಅಲ್ಲ. ಪತಿ ಕಾರ್ತಿಕ್ ದೊಡ್ಡ ಕಂಪನಿಯಲ್ಲಿ ಉದ್ಯೋಗಿಯಾಗಿದ್ದರು. ಅವರ ಸಂಬಂಧ ಒಂದಷ್ಟು ನಿರಾಸಕ್ತಿಯತ್ತ ಹೋಗುತ್ತಿತ್ತು. ಒಂದು ದಿನ ಅವಳ ಕಾರು ಮಧ್ಯರಸ್ತೆಯಲ್ಲಿ ನಿಂತು ಹೋಯಿತು. ಸಹಾಯಕ್ಕಾಗಿ ಬೇಸರದಿಂದ ಇಡೀ ಮೊಬೈಲ್ ಗ್ರಾಹಕರಿಗೆ ಕರೆ ಮಾಡಿದ ಬಳಿಕ ಕೊನೆಗೆ ಹತ್ತಿರದ ಗ್ಯಾರೇಜ್ ಹುಡುಗ ಮಧು ತನ್ನ ಹಳೆಯ ಜೀಪಿನಲ್ಲಿ ತಲುಪಿದ. ಅವನು ಸರಳವಾದವನಾಗಿದ್ದರೂ ಅವನ ಕಣ್ಣುಗಳಲ್ಲಿ ಅನ್ಯೋನ್ಯತೆ ಮಿಂಚಿತ್ತು. ಮ್ಯಾಡಮ್, ಚಿಂತಿಸಬೇಡಿ, ಇದನ್ನು ನಾನೇ ಸರಿಪಡಿಸುತ್ತೇನೆ ಎಂದು ಅವನು ಭರವಸೆ ತುಂಬಿದ ಸ್ವರದಲ್ಲಿ ಹೇಳಿದ. ಆ ದಿನದ ಪರಿಚಯ ಕ್ರಮೇಣ ಸ್ನೇಹವಾಯಿತು. ನಂದಿನಿ ಮನಸ್ಸಿನ ನೋವು ಹಂಚಿಕೊಳ್ಳಲು, ಮಧು ಪರಸ್ಪರ ಕೇಳಲು ಅವರ ಮಧ್ಯೆ ಒಂದು ಸಖದ ಭಾವ ಬೆಳೆತು ಹೋಯಿತು. ಮಧು ನಿರೀಕ್ಷೆಯಿಲ್ಲದೆ ಆಕೆಗೆ ಸಂತೋಷ ನೀಡಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದ. ಅವನ ಪಿಸುಗುಡಿಗಳು, ಹಗುರನಗುಗಳು, ಸಣ್ಣ ಉಡುಗೊರೆಗಳು ಇವೆಲ್ಲವೂ ನಂದಿನಿಯ ಒಂಟಿತನವನ್ನು ತಣಿಸುತ್ತಾ ಹೋದವು. ಆಕೆಗೆ ತಿಳಿದೂ ತಿಳಿಯದಂತೆ ಮಧುವಿನ ಉನ್ಮಾದಕ ಮಾತುಗಳು, ನೇರವಾದ ದೃಷ್ಟಿ, ಒಮ್ಮೆಲೂ ಶರಣಾಗುವ ಹೃದಯ ಇವು ಆಕೆಯ ಜೀವನಕ್ಕೆ ಹೊಸ ಅರ್ಥ ನೀಡಿದವು. ಆದರೆ ಇಂತಹ ಸಂಬಂಧ ಸಾಧ್ಯವೇ? ಪತಿಯ ಬಗ್ಗೆ ಅವಳ ಕಣ್ಣೀರು, ಮಧುವಿನ ಪ್ರೀತಿಯ ನಿಜಾಂಶ ಇವೆಲ್ಲವನ್ನು ಆಕೆ ಹೇಗೆ ಸಮಾಧಾನಿಸಿಕೊಳ್ಳಬೇಕು? ಒಂದು ದಿನ ಮಧು ಕೇಳಿದ, ನೀನು ನಿಜವಾಗಿಯೂ ಸಂತೋಷವಾಗಿರುವೆಯಾ ನಂದಿನಿ? ಮಧುವಿನ ಜೊತೆ ಹೊಸ ಬೆಳಕು. ನಂದಿನಿ ತುಂಬಾ ದಿನಗಳಿಂದ ತೋಚದ ಎಮಾದಲ್ಲಿದ್ದರು. ಮಧುವಿನ ಪ್ರೀತಿಯವಳಿಗೆ ಸುಖ ತಂದರೂ ಸಮಾಜದ ಭಯ, ಪತಿಯೊಂದಿಗೆ ಇರುವ ಸಂಬಂಧವನ್ನು ಮುರಿಯುವ ನಿರ್ಧಾರ ಎಲ್ಲವನ್ನೂ ಅವಳನ್ನು ಗೊಂದಲಕ್ಕಿಳಿಸುತ್ತಿತ್ತು. ಆದರೆ ದಿನಗಳಿಂದ ಪತಿಯ ನಿರಾಸಕ್ತಿ, ಆತನ ಒಡ್ಡುವ ನಿರ್ಲಕ್ಷ್ಯ ಈ ಎಲ್ಲವನ್ನೂ ಆಕೆಗೆ ಮತ್ತಷ್ಟು ಸ್ಪಷ್ಟಪಡಿಸುತ್ತಾ ಹೋಯಿತು. ಒಂದು ದಿನ ಕಾರ್ತಿಕ್ ಲೇಟ್ ನೈಟ್ ಮೀಟಿಂಗ್ನಲ್ಲಿ ತೊಡಗಿದ್ದಾಗ ನಂದಿನಿ ಒಬ್ಬಳೇ ದಾರಿಯಲ್ಲಿ ನಿಂತು ಹಸಿವು ನೋವಿನಲ್ಲಿ ಮುಳುಗುತ್ತಿದ್ದಳು. ಅದೇ ಸಮಯದಲ್ಲಿ ಮಧು ತನ್ನ ಬಿಳಿ ಶರ್ಟಲ್ಲಿ ತಲೆಗೆ ತುಪ್ಪ ತಂದು ತನ್ನ ಜೀಪಿನಲ್ಲಿ ತಲುಪಿದ. ನೀನು ಇದನ್ನೆಂದೂ ಲಾಯಕಳಾಗಿಲ್ಲ ನಂದಿನಿ. ಸಂತೋಷವಾಗಿರೋಕೆ, ನಿನ್ನ ಸ್ವತಂತ್ರದ ಜೀವನ ಇಟ್ಟುಕೊಳ್ಳೋಕೆಯ ಎಂದು ಅವನು ಬೆಚ್ಚನೆ ಹೇಳಿದ. ಆ ಕ್ಷಣ ಅವಳಿಗೆ ತನ್ನ ಜೀವನದ ಅರ್ಥ ಸ್ಪಷ್ಟವಾಯಿತು. ಆಕೆಗೆ ಪ್ರೀತಿ ಎಂದರೆ ಕೇವಲ ಸಂಬಂಧ ಉಳಿಸಿಕೊಳ್ಳುವುದು ಅಲ್ಲ, ಅದು ಜೀವನವನ್ನು ಜೀವಿಸುವ ಪ್ರಭಾವಶೀಲ ಅವಕಾಶ. ನಂದಿನಿ ಒಂದು ಕ್ಷಣವೂ ಹಿಂದೆ ತಿರುಗಿ ನೋಡುವುದಿಲ್ಲ. ಅವಳ ಜೀವನಕ್ಕೆ ಒಂದು ಹೊಸ ಅರ್ಥವನ್ನು ಕೊಡುವ ಮಧುವಿನ ಕೈ ಹಿಡಿದು ಅವರು ಹಳ್ಳಿಯ ಕಡೆಗೆ ಕಾರು ಚಲಾಯಿಸಿದರು. ಅಲ್ಲಿ ದೊಡ್ಡ ಕನಸುಗಳಿರಲಿಲ್ಲ, ಆದರೆ ಶುದ್ಧ ಪ್ರೀತಿ, ಪರಸ್ಪರವಾದ ಗೌರವ ಮತ್ತು ಜೀವನದ ಹೃದಯಭಾರ ಮುಕ್ತಿ ಇರಲಿತ್ತು. ಕಡಲಿನ ಗಾಳಿ ಮುಖಕ್ಕೆ ತಾಗಿದಾಗ ನಂದಿನಿ ಆಳವಾಗಿ ಉಸಿರೆಳೆದಳು. ಮೊದಲ ಬಾರಿಗೆ ಅವಳು ನಿಜವಾಗಿಯೂ ಬದುಕುತ್ತಿರುವ ಅನುಭವವಾಯಿತು. ಈಗ ಅವರಿಬ್ಬರು ದಿನಕ್ಕೆ 2 ರಿಂದ 3 ಬಾರಿ ಆ ಕೆಲಸದ ಜೊತೆಗೆ ಚೆನ್ನಾಗಿದ್ದಾರಂತೆ.